ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನೀನು ನಿರ್ಧಾರ ಹೇಳಮ್ಮು, ಹೋಮ್ ಟ್ಯೂಷನ್ ಮಾಡ್ತೀಯೋ ಇಲ್ವೋ ಅಂತಾಳೆ ಮೀನಾ. ಆಗ ಅಮೂಲ್ಯ ವಲ್ಲಭ ಸೈಕಲ್ನಲ್ಲಿ ಕಷ್ಟಪಡ್ತಿರೋದನ್ನೆಲ್ಲ ನೆನೆಸ್ಕೊಂಡು, ಅಕ್ಕ ನಾನು ಈ ಟ್ಯೂಷನ್ ಮಾಡ್ತೀನಕ್ಕ ಅಂತಾಳೆ. ಪಕ್ಕನಮ್ಮು ಅಂತಾಳೆ ಮೀನಾ. ಪಕ್ಕ ಅಕ್ಕ, ನಾನು ಅತ್ತೆಯಿಂದ ವಲ್ಲಭನಿಂದ ಮನೆಯವರಿಂದ ಈ ವಿಷಯನ ಮುಚ್ಚಿಡ್ತಿದ್ದೀನಿ, ಅದು ತಪ್ಪು. ಆದರೆ ಎಲ್ಲರ ಒಳ್ಳೆದಕ್ಕೋಸ್ಕರ ಒಂದು ತಪ್ಪು ಮಾಡ್ಬೋದು ಅಲ್ವಾ ಅಕ್ಕ? ಯಾಕಂದರೆ ಈ ವಿಷಯದಲ್ಲಿ ನನ್ನ ಹಾರ್ಟು ಕ್ಲೀನ್ ಇದೆ, ನನ್ನ ಮೈಂಡು ಕ್ಲಿಯರ್ ಆಗಿದೆ, ನನ್ನ ಇಂಟೆನ್ಷನ್ ಕರೆಕ್ಟ್ ಆಗಿದೆ, ನನಗಿನ್ನು ಯಾವ ಡೌಟು ಇಲ್ಲ ಅಕ್ಕ. ನಾವು ಕವಿತಕ್ಕನ ಮನೆಗೆ ಹೋಗೋಣ ಅಕ್ಕ ಅಂತಾಳೆ ಅಮೂಲ್ಯ. ಸರಿ ಬಾ, ಒಂದು ನಿಮಿಷ, ಯಾರು ಏನೇ ಕೇಳಿದ್ರು ಏನು ಹೇಳಬೇಕು ಅಂತ ಗೊತ್ತು ತಾನೆ ಅಂತಾಳೆ ಮೀನಾ. ನೀವು ಹೇಳ್ಕೊಟ್ಟಂಗೆ ಹೇಳಬೇಕು ಅಂತಾಳೆ ಅಮೂಲ್ಯ. ಗುಡ್ ಗರ್ಲ್, ಬಾ ಹೋಗೋಣ ಅಂತಾಳೆ ಮೀನಾ. ಈಚೆ ಗಿರಿಜಾ ಅಂಗಡಿಯಿಂದ ಬಂದು ಸೋಫಾ ಮೇಲೆ ಕೂತ್ಕೊಂಡು ಸೆರಗಲ್ಲಿ ಗಾಳಿ ಬೀಸ್ಕೊತಿರ್ತಾರೆ. ಆಗ ಮೀನಾ ಅಮೂಲ್ಯ ಬರ್ತಾರೆ. ಅತ್ತೆ ಅಂತಾಳೆ ಮೀನಾ. ಮೀನಾ, ಎಲ್ಲೋ ಹೊರಟಿದ್ದೀರಾ ಅಂತಾರೆ ಗಿರಿಜಾ. ಹ್ಞೂ ಅತ್ತೆ, ಹೊರಗೆ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರ್ತೀವಿ ಅಂತಾಳೆ ಮೀನಾ. ದೇವಸ್ಥಾನಕ್ಕ? ಯಾಕೋ ನನಗೂ ಮನಸ್ಸು ಸರಿ ಇಲ್ಲ, ನಾನು ಬರಲ್ಲ ಅಂತಾರೆ ಗಿರಿಜಾ. ದೇವಸ್ಥಾನಕ್ಕಲ್ಲ ಅತ್ತೆ ಅಂತಾಳೆ ಮೀನಾ. ಮತ್ತೆ ಅಂತಾರೆ ಗಿರಿಜಾ. ಅದು ಅತ್ತೆ, ಈ ವರ್ಷ ನನ್ನ ಡಿಗ್ರಿ ಮುಗಿಯುತ್ತಲ್ವಾ ಅಂತಾಳೆ ಅಮೂಲ್ಯ. ಮುಗ್ದೋಗುತ್ತೆ ಅಂತಾರೆ ಗಿರಿಜಾ. ನಾನು ಮೀನಾಕ್ಕಂತರ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತಾಳೆ ಅಮೂಲ್ಯ. ಹ್ಞೂ ಒಳ್ಳೆಯದೇ ಅಂತಾರೆ ಗಿರಿಜಾ. ಅದಕ್ಕೆ ನಾನು ಕೋಚಿಂಗ್ ಕ್ಲಾಸ್ ಅಂತ ಅಮೂಲ್ಯ ಹೇಳುವಾಗ, ಅಮೂಲ್ಯ ನೀನು ಈ ರೀತಿ ರಬ್ಬರ್ ಥರ ಎಳಿತಾ ಇದ್ದರೆ ಫಿಲ್ಮ್ ಮುಗ್ದೋಗುತ್ತೆ. ಒಂದು ನಿಮಿಷ ಇರು, ನಾನು ಹೇಳ್ತೀನಿ ಅತ್ತೆ. ವಿಷಯ ಏನು ಅಂದರೆ ಸಿಂಪಲ್, ಅಮ್ಮು ಮುಂದಕ್ಕೆ ಮನೆಯಿಂದ ಕೆಲಸಕ್ಕೆ ಆರಾಮಾಗಿ ಓಡಾಡ್ಕೊಂಡು ಇರಬೇಕು ಅಂತಂದರೆ ಗೌರ್ಮೆಂಟ್ ಜಾಬ್ ಬೆಸ್ಟು ಅಲ್ವಾ? ಈಗ ಹೇಗಿದ್ದರೂ ಅವಳು BCom ಮಾಡ್ತಿದ್ದಾಳೆ, ಜೊತೆಗೆ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಕೋಚಿಂಗ್ ಕ್ಲಾಸ್ ಸೇರ್ಕೋಬೇಕಾಗುತ್ತೆ. ಆ ಕೋಚಿಂಗ್ ಕ್ಲಾಸ್ಗೆ ಸೇರಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಅತ್ತೆ ಅಂತಾಳೆ ಮೀನಾ. ಹೌದಾ, ಇಷ್ಟು ಹೇಳೋಕ್ಕೆ ಎಷ್ಟು ಒದ್ದಾಡ್ತೀಯ ಅಮ್ಮು? ಏನು, ನಾನಿನ್ನು ಬೈದ್ಬಿಡ್ತೀನಿ ಅಂತನಾ? ಏನೇ ಅಮ್ಮು, ಇಂಥ ವಿಚಾರಕ್ಕೆಲ್ಲ ನಾನಿನ್ನು ಬೈತೀನ ಕಂದ? ಧಾರಾಳವಾಗಿ ಹೋಗ್ಬಾ, ಮೀನಾ ಕರ್ಕೊಂಡು ಹೋಗ್ಬಾ ಅಮ್ಮ ಅಂತಾರೆ ಗಿರಿಜಾ. ಅಮ್ಮು, ನಾನು ಹೇಳಿರಲಿಲ್ವಾ ನಮ್ಮ ಅತ್ತೆ ದೇವ್ರಂಥವ್ರಲ್ಲ ದೇವ್ರೆ ಅಂತ ಮೀನಾ ಹೇಳಿ ಹೊರಡುವಾಗ ಎದುರುಗಡೆ ಪ್ರಿಯ ಬಂದು ಒಂದು ನಿಮಿಷ ನಿಂತ್ಕೊಳ್ಳಿ ಅಂತಾಳೆ. ಅಯ್ಯೋ ಅಕ್ಕ ದೇವ ಅಂತಾಳೆ ಅಮೂಲ್ಯ. ಗೌರ್ಮೆಂಟ್ ಕೆಲಸಕ್ಕೆ ಸೇರೋಕ್ಕೆ ಕೋಚಿಂಗ್ ಕ್ಲಾಸ್ ಎಲ್ಲಿರುತ್ತೆ, ಅದು ಯಾರು ಹೇಳ್ಕೊಡ್ತಾರೆ ಅಂತಾಳೆ ಪ್ರಿಯಾ ಅಕ್ಕ, ಒಂದು ಕೆಲಸ ಮಾಡಿ, ನಮ್ಮಿಬ್ಬರ ಜೊತೆ ನೀವು ಬನ್ನಿ. ಹೇಗಿದ್ದರೂ ಕೋಚಿಂಗ್ ಸೆಂಟರ್ಗೆ ಹೋಗ್ತಿದ್ದೀವಿ, ನಿಮಗೆ ಏನೇನು ಡೌಟ್ಸ್ ಇದೆಯೋ ಎಲ್ಲ ಕೇಳಿ, ಅವರೆಲ್ಲ ಕ್ಲಿಯರ್ ಮಾಡ್ತಾರೆ. ಬನ್ನಿ ಅಕ್ಕ ಅಂತಾಳೆ ಮೀನಾ. ಅಯ್ಯೋ ಅಕ್ಕ, ಅದೆಲ್ಲ ಏನು ಬೇಡ ಅಂತಾಳೆ ಪ್ರಿಯಾ. ಅಯ್ಯೋ ಅಕ್ಕ, ನೀವೇನು ಹೀಗೆ ಹೇಳ್ತಿದ್ದೀರಾ? ನೀವು ಬರಬೇಕು. ನೀವು ಯಾರು ಹೇಳಿ? MA ಲಿಟ್ರೇಚರ್. ನೀವು ಕೋಚಿಂಗ್ ಸೆಂಟರ್ ಅವ್ರ ಹತ್ರ ಪಟಪಟ ಅಂತ ಇಂಗ್ಲೀಷಲ್ಲಿ ಕ್ವಶನ್ ಕೇಳಿದರೆ ಅವರು ಗಡಗಡ ಅಂತ ನಡಗಬೇಕು. ಬನ್ನಿ ಅಕ್ಕ ಅಂತಾಳೆ ಮೀನಾ. ಅಕ್ಕ, ಪ್ರಿಯಾ ಅಕ್ಕ ಅನ್ನೇ ಬೇಡ ಅಂತಿಲ್ವಾ? ನೀವು ಯಾಕೆ ಕಾಲು ಕೆರ್ಕೊಂಡು ಕರೀತಿದ್ದೀರಾ? ಕೋಚಿಂಗ್ಗೆ ಲೇಟ್ ಆಯಿತು, ಬನ್ನಿ ಹೋಗೋಣ ಅಂತಾಳೆ ಅಮೂಲ್ಯ. ಅಮ್ಮು, ನಾವಿಬ್ಬರು ಚಿಕ್ಕ ಮಕ್ಕಳು, ನಮ್ಮ ಜೊತೆ ಒಬ್ಬರು ದೊಡ್ಡವ್ರು ಬೇಕಲ್ವಾ ಅಂತಾಳೆ ಮೀನಾ. ಅಯ್ಯೋ ಅಕ್ಕ, ನನಗೆ ಇದರಲ್ಲಿ ಏನೂ ಡೌಟ್ ಇಲ್ಲ. ಕೋಚಿಂಗ್ ಸೆಂಟ್ರ್ ಇರುತ್ತೆ, ಊರಿಗೆ ಒಂದೊಂದು ಇರುತ್ತೆ, ಏರಿಯಾಕ್ಕೆ ಒಂದೊಂದು ಇರುತ್ತೆ, ನನಗೆ ಇದರಲ್ಲಿ ಏನೂ ಡೌಟ್ ಇಲ್ಲ. ಅಮೂಲ್ಯ, ಆಲ್ ದಿ ಬೆಸ್ಟ್, ಹೋಗ್ಬಾ ಆಯಿತಾ ಅಂತಾಳೆ ಪ್ರಿಯಾ. ಗುಡ್ ಗರ್ಲ್ ಅಂತ ಅಮ್ಮು ಮೀನಾ ಒಟ್ಟಿಗೆ ಹೇಳ್ತಾರೆ. ಅತ್ತೆ ಬರ್ತೀವಿ ಅಂತ ಇಬ್ಬರು ಹೋಗ್ತಾರೆ. ಈಚೆ ಅಮೂಲ್ಯ ಮೀನಾ ಕವಿತಾ ಮನೆಗೆ ಬರ್ತಾರೆ. ಮೀನಾ, ಈ ಬಾಸ್ ತುಂಬ ಕಿರಿಕಿರಿ ಆಗೋಗಿದೆ, ತುಂಬಾ ಟಾಕ್ಸಿಕ್ ಅನಿಸ್ತಾರಪ್ಪ ಈ ಮನುಷ್ಯ. ಇದನ್ನೆಲ್ಲ ನೋಡ್ತಿದ್ರೆ ಕೆಲಸನೇ ಬಿಟ್ಟು ಹೋಗೋಣ ಅನ್ನಿಸ್ತಿದೆ ನನಗಂತೂ ಅಂತಾರೆ ಕವಿತಾ. ಹೌದು ಕವಿತಕ್ಕ, ನನಗೂ ಅಷ್ಟೇ, ತುಂಬ ಹಿಂಸೆ ಆಗ್ತಿದೆ ಅಂತಾಳೆ ಮೀನಾ. ಸರಿ ಮೀನಾ, ನೀನು ಕುಡಿತಾ ಇರು, ನಾನು ಸ್ಟವ್ ಮೇಲೆ ಏನೋ ಇಟ್ಟಿದ್ದೀನಿ ನೋಡ್ತೀನಿ ಅಂತ ಕವಿತಾ ಹೋಗ್ತಾರೆ. ಅಮ್ಮ ಆಚೆ ಹೋದ ಕೂಡಲೇ ಅಮೂಲ್ಯ ಜೊತೆ ಹೋಮ್ವರ್ಕ್ ಮಾಡ್ತಾ ಇದ್ದ ಮಕ್ಕಳು ಫೋನ್ ಆಡೋಕ್ಕೆ ಶುರು ಮಾಡ್ತಾನೆ. ಭವಿನ್, ಟ್ಯೂಷನ್ ಟೈಮಲ್ಲಿ ಯಾರಾದರೂ ಫೋನ್ ಯೂಸ್ ಮಾಡ್ತಾರಾ? ಕೊಡಿಲಿ ಫೋನನ್ನು ಅಂತಾಳೆ ಅಮೂಲ್ಯ. ನಾನು ಕೊಡಲ್ಲ ಅಂತಾನೆ ಭವಿನ್. ಏಯ್, ಟೀಚರ್ ಹತ್ರ ಯಾರಾದರೂ ಹೀಗೆ ಮಾತಾಡ್ತಾರಾ? ಸುಮ್ಮನೆ ಫೋನ್ ಕೊಡು ಅಂತಾಳೆ ಅಮೂಲ್ಯ. ಕೊಡಲ್ಲ ಅಂತಾನೆ ಭವಿನ್. ಅಣ್ಣ, ನನಗೂ ಫೋನ್ ಕೊಡು, ನಾನು ನೋಡ್ತೀನಿ ಅಂತ ಅವನ ತಂಗಿ ಫೋನ್ ಕಸಿತಾಳೆ. ನಾನು ಕೊಡಲ್ಲ ಅಂತಾನೆ ಭವಿನ್. ಹೀಗೆ ಇಬ್ಬರು ಕೊಡು ಅಂತ ಜಗಳ ಮಾಡ್ತಾರೆ. ಆಗ ಮೀನಾ, ಸಾಕು ನಿಲ್ಲಿಸ್ತೀರಾ? ಏನಿದು ಮನೇನ ಮಾಲ? ಇಷ್ಟು ಜೋರಾಗಿ ಗಲಾಟೆ ಮಾಡ್ತಿದ್ದೀರಾ? ಏನಿದು ಕೈಯಲ್ಲಿ ಫೋನು? ಸ್ಕೂಲಲ್ಲಿ ಇದೇ ಥರ ಫೋನ್ ಇಟ್ಕೋತೀರಾ ಅಂತಾಳೆ. ಇದು ಸ್ಕೂಲ್ ಅಲ್ವಲ್ಲ, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತಾನೆ ಭವಿನ್. ಇದು ಸ್ಕೂಲೇ, ನೀವು ನಿಮ್ಮ ಟೀಚರ್ ಗಲಾಟೆ ಮಾಡೋದಲ್ಲ. ಕವಿತಕ್ಕ, ಮನೇಲಿ ಒಂದು ಸ್ಟಿಕ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನು ತಗೊಂಡು ಬನ್ನಿ, ನಾನೇ 4 ಬಾರಿಸ್ತೀನಿ ಅಂತಾಳೆ ಮೀನಾ. ಬೇಡ, ನಮಗೆ ಈ ಅಕ್ಕನೇ ಟೀಚರ್ ಆಗಿರಲಿ ಅಂತಾನೆ ಭವಿನ್. ಮತ್ತು ಇದೇ ತರಹ ಸೈಲೆಂಟ್ ಆಗಿರಬೇಕು. ಎಲ್ಲಿ ಆ ಫೋನ್ ಕೊಡು ಅಂತಾಳೆ ಮೀನಾ. ಫೋನ್ ಕೊಡ್ತಾನೆ ಭವಿನ್. ಆಗ ಕವಿತಾ ಬಂದು, ಮೀನಾ ಸೂಪರ್, ನೀನು ಇನ್ಮೇಲೆ ಅಮೂಲ್ಯ ಜೊತೆ ಟೀಚರ್ ಆಗಿ ಜಾಯ್ನ್ ಆಗಿಬಿಡು ಅಂತಾರೆ. ಅಯ್ಯೋ ಬೇಡಪ್ಪ ಅಂತಾಳೆ ಮೀನಾ. ಈಚೆ ನಂದನ್ ಸೋಫಾ ಮೇಲೆ ಕೂತ್ಕೊಂಡು, ಕೇಶವ, ಸುಬ್ಬಣ್ಣವರಿಗೆ ಫೋನ್ ಮಾಡು, ಅವರಿಗೇನೋ ಒಂದಿಷ್ಟು ಸಾಮಾನು ಬೇಕಂತೆ ಅಂತಾರೆ. ಆಗ ಗಿರಿಜಾ, ಅಮೂಲ್ಯ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಇದ್ದಾಳೆ. ಅಮ್ಮು ಬಾ ಅಂತಾರೆ.
ಅದು ಮಾವ, ನಾನು ಕೋಚಿಂಗ್ ಸೆಂಟರ್ಗೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ಡೈಲಿ ಕಾಲೇಜ್ ಮುಗಿದ ಮೇಲೆ ಕೋಚಿಂಗ್ ಕ್ಲಾಸ್ ಇರುತ್ತೆ ಅಂತಾಳೆ ಅಮೂಲ್ಯ. ಈ ಕೋಚಿಂಗ್ ಕ್ಲಾಸಸ್ ಎಲ್ಲ ಯಾಕೆ ಅಂತ ಕೇಳು ಗಿರಿಜಾ ಅಂತಾರೆ ನಂದನ್. ಅಪ್ಪ, ಈಗೆಲ್ಲ ಡಿಗ್ರಿ ಜೊತೆ ಈ ಥರ ಕ್ಲಾಸ್ ಸೇರಿಕೊಂಡು ಕೋರ್ಸ್ ಮಾಡ್ಕೋತಾರೆ. ಇದರಿಂದ ನಮಗೆ ಜಾಬ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಾನು ನೆಕ್ಸ್ಟ್ ಇಯರ್ ಸೇರ್ಕೊಳ್ಳೋಣ ಅಂತ ಇದ್ದೀನಪ್ಪ ಅಂತಾಳೆ ರಕ್ಷಾ. ಸರಿ, ಸೇರ್ಕೊಳ್ಳೋಕೆ ಹೇಳು ಗಿರಿಜಾ. ಹಾಗೆ ಫೀಸ್ ಎಷ್ಟು ಅಂತ ಹೇಳು, ನಾನೇ ಕೊಡ್ತೀನಿ ಅಂತಾರೆ ನಂದನ್. ಫೀಸೆಲ್ಲ ಏನೂ ಇಲ್ಲ ಮಾವ, ಕ್ಲಾಸಸ್ ಫುಲ್ ಫ್ರೀ ಅಂತಾಳೆ ಅಮೂಲ್ಯ. ಫ್ರೀನಾ? ಪ್ರಿಯಾಗೆಲ್ಲ ಕ್ಲಾಸಸ್ ಮಾಡ್ತಾರಾ ಅಮೂಲ್ಯ? ಅದು ಹೇಗೆ ಅಂತಾಳೆ ಪ್ರಿಯಾಕ್ಕ. ಮತ್ತೆ ಡೌಟಾ ನಿಮಗೆ? ಒಂದು ಕೆಲಸ ಮಾಡೋಣ, ನಮ್ಮ ಜೊತೆ ನೀವು ಬಂದುಬಿಡಿ. ಆ ಕೋಚಿಂಗ್ ಸೆಂಟರ್ಗೆ ಕರ್ಕೊಂಡೋಗ್ತೀನಿ. ಅಲ್ಲಿ ಇನ್ನು ಏನೇನು ಡೌಟ್ ಇದೆಯೋ ಕೇಳ್ಕೊಂಡು ತಿಳ್ಕೊಂಡ್ಬಿಡಿ ಅಂತಾಳೆ ಮೀನಾ. ಬೇಡ ನನಗೇನು ಡೌಟ್ ಇಲ್ಲ. ನನಗೆ ಗೊತ್ತು ಪ್ರಿಯಾಗೆಲ್ಲ ಫ್ರೀಯಾಗೆಲ್ಲ ಕ್ಲಾಸ್ ಮಾಡ್ತಾರೆ ಅಂತಾಳೆ ಪ್ರಿಯಾ. ಈಗ ನಾನು ಎಲ್ರಿಗೂ ಒಂದು ವಿಷಯ ಹೇಳಬೇಕು. ಮೀನಾ, ನಿನ್ನ ಆಫೀಸಿಗೆ 1-2 ದಿನ ರಜಾ ಹಾಕ್ಬೋದಾ ಅಂತಾರೆ ನಂದನ್. ಹಾಕ್ಬೋದು ಮಾವ, ಯಾಕೆ ಅಂತ ಹೇಳ್ಬೋದಾ ಅಂತಾಳೆ ಮೀನಾ. ಹೇಳ್ತೀನಿ ಗಿರಿಜಾ, ನಿನ್ನ ಮಗನ್ನ ಕೇಳು, 1-2 ದಿವಸ ಅವನು ಕೆಲಸಕ್ಕೆ ರಜಾ ಹಾಕಿ ಕಾಲೇಜಿಗೂ ರಜಾ ಹಾಕ್ಬೋದಾ ಅಂತಾರೆ ನಂದನ್. ಬಾವ, ಹಾಗಿದ್ರೆ ನನಗೂ 1-2 ದಿನ ರಜಾ ಕೊಟ್ಬಿಡಿ ಬಾವ ಅಂತಾನೆ ಸುಂದ್ರ. ನಿನಗೇಕೆ ಅಂತಾರೆ ನಂದನ್. ಎಲ್ರಿಗೂ ರಜೆ ತೊಗೊಳಕ್ಕೆ ಹೇಳ್ತಿದ್ರಲ್ಲ, ನನಗೂ 1-2 ದಿನ ಕೊಟ್ಬಿಡಿ ಅಂತಾನೆ ಸುಂದ್ರ ತಲೆ ಹರಟೆ ತಂದು. ಸುಮ್ಮನಿರು ಅಂತಾರೆ ನಂದನ್. 2 ದಿನ ಏನೋ ರಜೆ ತೊಗೋಬಹುದು, ಆದರೆ ಯಾಕೆ ಅಂತ ಹೇಳಿದರೆ ಇನ್ನೂ ಕ್ಲಾರಿಟಿ ಇರುತ್ತೆ ಅಂತಾನೆ ವಲ್ಲಭ. ಗಿರಿಜಾ, ನಾನು ಹೇಳೋ ತನಕ ತಾಳ್ಮೆಯಿಂದ ಇರೋಕ್ಕಾಗಲ್ವ ಕೇಳು ಅಂತಾರೆ ನಂದನ್. ಆಯ್ತಾಯ್ತು, ಕೇಳಮ್ಮ ಅಂತಾನೆ ವಲ್ಲಭ. ಗಿರಿಜಾ, ಮಾಧವ, ಪ್ರಿಯನ್ ಜೊತೆ ಈ 4 ಜನ ಹನಿಮೂನಿಗೆ ಹೋಗಿ ಬರಲಿ ಅಂತಾರೆ ನಂದನ್. ಮಾಧವ ಖುಷಿ ಆಗ್ತಾನೆ. ಅಪ್ಪ, ನಾವ ಅಂತಾನೆ ಕೇಶವ. ಯಾಕೆ ಇಷ್ಟ ಇಲ್ವಾ ಅಂತಾರೆ ನಂದನ್. ಹಾಗಲ್ಲಪ್ಪ ಅಂತಾನೆ ಕೇಶವ. ಮತ್ತೆ ಹೋಗಿ ಬನ್ನಿ ಮಾಧವ, ಖುಷಿ ಏನಪ್ಪ ಅಂತಾರೆ ನಂದನ್. ಹಾಂ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಮಾಧವ. ಇದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾರೇನು? ಪ್ರಿಯಾ, ನಿನಗೇನು ಅಭ್ಯಂತರ ಇಲ್ಲ ಅಲ್ವಾ ಅಂತಾರೆ ನಂದನ್. ಹಾಗೇನಿಲ್ಲ ಮಾವ, ನಾವೆಲ್ಲ ಒಟ್ಟಿಗೆ ಹೋಗಿ ಬರ್ತೀವಿ ಅಂತಾಳೆ ಪ್ರಿಯಾ. ಕೇಶವ, ನಾಡಿದ್ದೇ ಹೊರಡಬೇಕು. ನಾಳೆನೇ ಅಂಗಡಿ ಡೆಲಿವರಿ ಎಲ್ಲ ಮುಗಿಸ್ಬಿಡು. ಮಿಕ್ಕಿದ್ದು ನಾನು ಸುಂದರ ನೋಡ್ಕೋತೀವಿ ಅಂತಾರೆ ನಂದನ್. ಬಾವ, ಅಂಗಡಿ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಒಂದು ಕೆಲಸ ಮಾಡಿ, ನೀವು ರಜೆ ಹಾಕಿ ಅಕ್ಕನ ಕರ್ಕೊಂಡು ಹೊನಿಮನೆಗೆ ಹೋಗ್ಬಿಡಿ ಅಂತಾನೆ ಸುಂದ್ರ. ಹೌದು, ಯಾವ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಿ? ನೀವೇನಾದರೂ ಯೋಚನೆ ಮಾಡಿದ್ದೀನಮ್ಮ ಅಂತಾರೆ ನಂದನ್. ಮಾವ, ನಾನು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಬೆಂಗಳೂರು ನೋಡಿ ತುಂಬ ವರ್ಷ ಆಯಿತು. ಚಿಕ್ಕವಳಿದ್ದಾಗ ಅಪ್ಪ ಅಮ್ಮನ ಜೊತೆ ಹೋಗಿದ್ದೆ. ಈಗ ಬೆಂಗಳೂರು ತುಂಬ ಬೆಳೆದಿದೆಯಂತೆ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಮಾವ. ನಿಮಗೆಲ್ಲ ಬೆಂಗಳೂರು ಓಕೆ ಅಲ್ವಾ ಅಂತಾಳೆ ಪ್ರಿಯಾ. ಓಕೆ ಅಂತ ಮೀನಾ ಅಮೂಲ್ಯ ಹೇಳ್ತಾರೆ. ಎಲ್ರಿಗೂ ಒಪ್ಪಿಗೆ ಆಗಿದೆ. ನಾಳೆನೇ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಮೀನಾ, ನಾಳೆನೇ ರಜೆ ಕೇಳಮ್ಮ. ಗಿರಿಜಾ, ನಿನ್ನ ಮಗಂಗೂ ಹೇಳಬೇಡು, ಆಮೇಲೆ ಅದು ಇದು ಅಂತ ತರಲೆ ಮಾಡೋದು ಬೇಡ ಅಂತಾರೆ ನಂದನ್. ಆಯಿತು ರೀ, ಅವ್ನು ರಜೆ ಹಾಕ್ತಾನೆ, ಏನೂ ತೊಂದರೆ ಇಲ್ಲ ಅಂತ ಅವ್ನು ಹೇಳಿದ್ನಲ್ಲ ಅಂತಾರೆ ಗಿರಿಜಾ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್, ಎಲ್ಲರೂ ಹನಿಮೂನಿಗೆ ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡು ಬನ್ನಿ. ಈ ಸಲ ಹನಿಮೂನ್ ಹೋಗಿ ಫ್ಯಾಮಿಲಿ ಟ್ರಿಪ್ ಆಗಲ್ಲ. ನಾವ್ಯಾರೂ ನಿಮ್ಮನ್ನು ಡಿಸ್ಟರ್ಬು ಮಾಡಲ್ಲ ಅಂತಾಳೆ ರಕ್ಷಾ. ನಾವು ಯಾರು ನಿನ್ನ ಡಿಸ್ಟರ್ಬ್ ಮಾಡಲ್ಲ, ನೀನು ಓದ್ಕೋ ಹೋಗು, ಇಲ್ಲಾಂದರೆ ಭಾವ ಬೈತಾರೆ. ಪ್ರಿಯಾ ಅವರೇ, ನೀವು ಅಂದ್ಕೊಂಡಾಗೆ ಎಲ್ಲರೂ ಹನಿಮೂನಿಗೆ ಹೋಗ್ತಿದ್ದಾರೆ, ನೀವು ಎಲ್ಲರನ್ನ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಬನ್ನಿ ಆಯಿತಾ ಅಂತಾನೆ ಸುಂದ್ರ. ಈಚೆ ರೂಮಲ್ಲಿ ನಂದನ್ ಗಿರಿಜಾ ಇರ್ತಾರೆ. ರೀ, 5 ನಿಮಿಷ, ಅಡುಗೆ ಮನೆಯಲ್ಲಿ ಕೆಲಸ ಇದೆ, ಬಂದುಬಿಡ್ತೀನಿ ಅಂತಾರೆ ಗಿರಿಜಾ. 1 ನಿಮಿಷ, ಅಡುಗೆ ಮನೆಯಲ್ಲಿ ನಾನು ಏನಾದರೂ ಸಹಾಯ ಮಾಡಲಾ ಅಂತಾರೆ ನಂದನ್. ಅಯ್ಯೋ ಬೇಡ, ನಾನು ಮಾಡಿ ಅಂತಾರೆ ಗಿರಿಜಾ. 1 ನಿಮಿಷ ಗಿರಿಜಾ ಅಂತಾರೆ ನಂದನ್. ಯಾಕ್ರಿ, ಏನಾದರೂ ಬೇಕಿತ್ತಾ ಅಂತಾರೆ ಗಿರಿಜಾ. ಏನಿಲ್ಲ ಗಿರಿಜಾ, ಇವತ್ತು ನೀನು ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ, ನಿನ್ನ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ನಿಸುತ್ತೆ ಅಂತಾರೆ ನಂದನ್. ಏನ್ರಿ ಇದು, ಮಕ್ಕಳೆಲ್ಲ ಇಲ್ಲೇ ಹಾಲ್ನಲ್ಲಿದ್ದಾರೆ, ಅವರೆಲ್ಲ ಕೇಳಿಸ್ಕೊಂಡ್ರೆ ಏನು ಅನ್ಕೋಬೇಕು ಅಂತಾರೆ ಗಿರಿಜಾ. ಇದೊಳ್ಳೆ ಕತೆ ಆಯ್ತಲ್ಲ, ನನ್ನ ಹೆಂಡ್ತಿನ ನಾನು ಹೋಗ್ಲಿಕ್ಕೆ ಬೇರೆಯವರಿಗೆ ಭಯ ಪಡಬೇಕಾ? ಇದ್ದಿದ್ದನ್ನು ಇದ್ದಂಗೆ ಹೇಳ್ತಿದ್ದೀನಪ್ಪ ಅಂತಾರೆ ನಂದನ್. ಆಯಿತು, ನಾನು ಅಡುಗೆ ಮನೆ ಕೆಲಸ ಮುಗಿಸ್ಬರ್ತೀನಿ ಅಂತಾರೆ ಗಿರಿಜಾ. 1 ನಿಮಿಷ ನಿಂತ್ಕೋ, ಎಷ್ಟು ಆತ್ರ ನಿನಗೆ? ನೀನು ಬೆಳಿಗ್ಗೆ ಅಂಗಡಿಗೆ ಬಂದು ಏನೋ ಕೇಳಿದೆ, ರಾತ್ರಿ ಅಷ್ಟೊತ್ತಿಗೆ ನಾನು ಅದನ್ನು ಈಡೇರಿಸ್ತೀನಿ, ಈ ಖುಷಿಗೆ ಏನಿಲ್ವಾ ಅಂತಾರೆ ನಂದನ್. ಅಂತಾರೆ ಗಿರಿಜಾ. ನೀನೇನೋ ಅಂದ್ಕೊಂಡೆ. ಅಯ್ಯೋ, ಏನೇನೋ ಅಂದ್ಕೊಳ್ಳೋ ಥರ ಅಲ್ಲ ನಾನು ಹೇಳಿದ್ದು. ನಾನು ಹೇಳ್ತಿರೋದು ಏನು ಅಂದರೆ, ಗಂಡ ಅದನ್ನು ಹೆಂಡತಿ ಆಸೆ ಈಡೇರಿಸಿದ ಮೇಲೆ ಹೆಂಡ್ತಿಯಿಂದ ಒಂದು ಥ್ಯಾಂಕ್ಸನ್ನು ಅಪೇಕ್ಷೆ ಪಡಲ್ವಾ? ಕಡೆ ಪಕ್ಷ ರೀ, ನನಗೆ ಖುಷಿಯಾಯಿತು ಅನ್ನೋ ಮಾತನ್ನಾದರೂ ಹೇಳಬೇಕು ಅಲ್ವಾ? ನಾನು ಅದನ್ನು ಹೇಳೋಕ್ಕೋದ್ರೆ ನೀನೇನೋ ಯೋಚನೆ ಮಾಡ್ತೀಯಾ ಅಂತಾರೆ ನಂದನ್. ಆಗ ಗಿರಿಜಾ ನಗ್ತಾ, ಹೌದು ರೀ, ನಾನೇ ಈ ವಿಷಯ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರಿಯಾ ಮಾಧವನ ಜೊತೆ ಕೇಶವ ಮೀನನ ಅಮ್ಮು ವಲ್ಲಭನ ಕಳಿಸ್ತಿದ್ದೀರಲ್ಲ, ನನಗೆ ತುಂಬ ಖುಷಿಯಾಯಿತು. ಥ್ಯಾಂಕ್ಸ್ ರೀ ಅಂತಾರೆ ಗಿರಿಜಾ. ಸುಂದರ ಒಂದು ಮಾತು ಹೇಳ್ದ, ಕೇಳಿಸ್ಕೊಂಡ್ಯಾ? ಮಕ್ಕಳೆಲ್ಲ ಹನಿಮನಿಗೆ ಹೋಗ್ತಿದ್ದಾರೆ, ನೀವು ಅಕ್ಕ ಹೋಗಿ ಬನ್ನಿ ಅಂದ. ನಾನು ಯೋಚನೆ ಮಾಡ್ತಿದ್ದೀನಿ, ನಾವ್ಯಾಕೆ ಹೋಗಬಾರ್ದು ಅಂತಾರೆ ನಂದನ್. ಅಯ್ಯೋ ಭಗವಂತ, ಏನೇನೋ ಮಾತಾಡ್ತಿದ್ದೀರಪ್ಪ ನೀವು, ಹೋಗ್ರಿ ನೀವು ಅಂತಾರೆ ಗಿರಿಜಾ. ಈ ವಯಸ್ಸಲ್ಲಿ ನಾವು
ಹನಿಮೂನಿಗೆ ಹೋಗಬಾರ್ದು ಅಂತ ಯಾರಾದರೂ ಕನನ್ ಮಾಡಿದಾರಾ ಅಂತಾರೆ ನಂದನ್. ಹೋಗಿಪ್ಪ ಅಂತ ನಾಚಿಕೊಂಡು ಗಿರಿಜಾ ಹೋಗ್ತಾರೆ. ಈಚೆ ರೂಮಲ್ಲಿ ಮಾಧವ ಪ್ರಿಯನ ಹತ್ರ, ಬೆಂಗಳೂರು ಪರವಾಗಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೀವಿ ಅಲ್ವಾ, ಚೆನ್ನಾಗಿರುತ್ತೆ. ವಲ್ಲಭ ಕೇಶವ ಎಲ್ಲರೂ ಜೊತೆಗಿರ್ತಾರೆ, ಸೂಪರ್ ಆಗಿರುತ್ತೆ ಅಲ್ವಾ ಪ್ರಿಯಾ, ಓಕೆನಾ ಅಂತಾನೆ ಮಾಧವ. ಹಾಂ ರೀ ಅಂತಾಳೆ ಪ್ರಿಯಾ. ನಾಳೆನೂ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಬಿಡೋಣ, ಓಕೆನಾ ಅಂತಾನೆ ಮಾಧವ. ಸರಿ ರೀ, ಗಂಡ ಹೆಂಡತಿ ಇಬ್ಬರೇ ಹೋದರೆ ಅದು ಹನಿಮೂನು, 4-5 ಜನ ಒಟ್ಟಿಗೆ ಹೋದರೂ ಅದು ಫ್ಯಾಮಿಲಿ ಟ್ರಿಪ್ ಆಗಲ್ವಾ ರೀ, ನಿಮಗೆ ಹಾಗನಿಸ್ತಿಲ್ವಾ ಅಂತಾಳೆ ಪ್ರಿಯಾ. ಇಲ್ಲಪ್ಪ, ಇದು ಫ್ಯಾಮಿಲಿ ಟ್ರಿಪ್ ಹೇಗಾಗುತ್ತೆ, ನಾವು 3 ಜೋಡಿಗಳು ಒಂದೇ ಫ್ಯಾಮಿಲಿಯಿಂದ ಹೋಗ್ತಿದ್ದೀವಿ, ಇದು ಫ್ಯಾಮಿಲಿ ಹನಿಮೂನ್ ಹೇಗಾಗುತ್ತೆ ಅಂತಾನೆ ಮಾಧವ. ಏನು ಅಂತಾಳೆ ಪ್ರಿಯಾ. ನಾವು 3 ಜನ ಜೋಡಿಗಳು ಬೆಂಗಳೂರಿಗೆ ಹೋಗಿ ಒಂದು ಹೋಟೆಲ್ ಬುಕ್ ಮಾಡ್ಕೊಳ್ಳೋಣ, 3 ರೂಮ್ಸು, 3 ತಿಂಡಿ ಊಟನೆಲ್ಲ ಒಟ್ಟಿಗೆ ಮಾಡ್ಬೋದು, ಒಟ್ಟಿಗೆ ತಿನ್ಬೋದು, ಒಟ್ಟಿಗೆ ಬೆಂಗಳೂರು ಸುತ್ತಾಡ್ಬೋದು, ಚೆನ್ನಾಗಿರುತ್ತೆ ಅಂತಾನೆ ಮಾಧವ. ರೀ, ಎಲ್ಲರೂ ಯಾಕೆ ಒಟ್ಟಿಗೆ ಒಂದೇ ಕಡೆ ಹೋಗಬೇಕು, ಅಮೂಲ್ಯ ವಲ್ಲಭ ಮಂಗಳೂರಿಗೆ ಹೋಗಲಿ, ಮೀನಾ ಮತ್ತು ಕೇಶವ ಮೈಸೂರಿಗೆ ಹೋಗಲಿ, ನಾವು ಬೆಂಗಳೂರಿಗೆ ಹೋಗೋಣ, ಚೆನ್ನಾಗಿರುತ್ತಲ್ವಾ, ನೀವು ಏನಂತೀರಾ, ಎಲ್ಲರೂ ಹೋದಂಗೂ ಆಗುತ್ತೆ, ಬೇರೆ ಬೇರೆ ಊರು ನೋಡ್ದಂಗೂ ಆಗುತ್ತೆ ಅಂತಾಳೆ ಪ್ರಿಯಾ. ಯಾಕೆ ಪ್ರಿಯಾ ಹಿಂಗೆ ಹೇಳ್ತಿದ್ಯಾ, ಒಬ್ಬೊಬ್ಬರು ಒಂದೊಂದು ಊರಿಗೆ ಹೋದರೆ ಏನು ಚೆನ್ನಾಗಿರುತ್ತೆ, ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅನ್ನೋ ನನ್ನ ಆಸೆಗೆ ಏನರ್ಥ ಇರುತ್ತೆ ಅಂತಾನೆ ಮಾಧವ. ಆದರೆ ಎಲ್ಲರಿಗೂ ಪ್ರೈವೇಸಿ ಇರುತ್ತಲ್ಲ ರೀ ಅಂತಾಳೆ ಪ್ರಿಯಾ. ನೀನು ಹೀಗೆ ಹೇಳ್ತಿದ್ಯಾ, ನಾವೆಲ್ಲ ಒಟ್ಟಿಗೆ ಹೋದರೆ ಫನ್ ಇರುತ್ತೆ, ತಮಾಷೆ ನಗು ಎಲ್ಲ ಇರುತ್ತೆ, ನಿನಗೆ ಪ್ರೈವೇಸಿ ಬೇಕು ಅನ್ಸಲ್ಲ, ಎಲ್ಲರ ಜೊತೆ ಬೆರ್ತು ಬಿಡ್ತೀಯ, ಅದೇ ನಾವಿಬ್ಬರು ಹೋದರೆ ಅಂತ ಇಟ್ಕೊ, ಒಂದು ಹೊತ್ತು ನಾವಿಬ್ಬರ ಜೊತೆಗೆ ಕಾಲ ಕಳಿಬೋದು, ಆಮೇಲೆ ನಮ್ಮಿಬ್ಬರಿಗೆ ಬೋರ್ ಆಗೋಗುತ್ತೆ ಪ್ರಿಯಾ. ಅಪ್ಪ ಹೇಗೋ ದೊಡ್ಡ ಮನ್ಸು ಮಾಡಿ ಕಳಿಸ್ತಿದ್ದಾರೆ, ನಾವೆಲ್ಲರೂ ಒಂದೇ ಹೋಟೆಲ್ ಬುಕ್ ಮಾಡಿ ಸುತ್ತಮುತ್ತ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ರಾತ್ರಿ ಆಗ್ತಿದ್ದಾಗೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಹೊರಟೆ ಹೊಡೆದು ಏನು ಸಖತ್ತಾಗಿರುತ್ತಲ್ವಾ ಅಂತಾನೆ ಮಾಧವ. ಸಖತ್ತಾಗಿರುತ್ತೆ ಅಂತಾಳೆ ಪ್ರಿಯಾ. ನಿನಗೆ ಇದು ಖುಷಿ ಇದೆ ಅಲ್ವಾ ಅಂತಾನೆ ಮಾಧವ. ರೀ, ನಿಮಗೆ ಖುಷಿ ಆದರೆ ನನಗೂ ಖುಷಿನೇ ಅಂತಾಳೆ ಪ್ರಿಯಾ. ಈಚೆ ಕೇಶವ ಮೀನಾ ಮಾಧವಣ್ಣ ಪ್ರಿಯಾತಿಗೆ ಜೊತೆ ನನ್ನನ್ನು ನಿನ್ನನ್ನು ಅಮ್ಮು ವಲ್ಲಭನ ಹನಿಮೂನಿಗೆ ಕಳಿಸ್ತೀನಿ ಅಂತ ಅಪ್ಪ ಹೇಳಿಬಿಟ್ರು ಅಂತಾನೆ. ನನಗೂ ಅದೇ ಸರ್ಪ್ರೈಸ್ ಆಗಿರೋದು ಅಂತಾಳೆ ಮೀನಾ. ನನಗಂತೂ ಕನಸೋ ಗೊತ್ತಾಗ್ತಿಲ್ಲ ಅಂತಾನೆ ಕೇಶವ. ಅದಾಗಿರಲಿ, ಈ ಟ್ರಿಪ್ ಬಗ್ಗೆ ನಿನ್ನ ಒಪಿನಿಯನ್ ಏನು, ಹೋಗಬೇಕು ಅಂತ ಎಕ್ಸೈಟ್ ಆಗಿದೆಯಾ ಏನು ಕತೆ ಅಂತಾಳೆ ಮೀನಾ. ಅಪ್ಪ ನಮ್ಮನ್ನು ಹನಿಮೂನಿಗೆ ಹೋಗಿ ಅಂದಾಗ ಆಶ್ಚರ್ಯನೂ ಆಯಿತು, ಖುಷಿನೂ ಆಯಿತು. ಆದರೆ ಬೆಂಗಳೂರಿಗೆ ಹೋಗಬೇಕು ಅಂದಾಗ ಮೊನ್ನೆ ತಾನೇ ಬೆಂಗಳೂರಿಗೆ ಹೋಗಿ ಬಂದಿದ್ದೀವಿ, ಮತ್ತೆ ಅಲ್ಲಿಗೆ ಯಾಕೆ ಹೋಗೋದು ಅನಿಸ್ತಿದ್ದು ನಿಜ. ಆದರೆ ನಿನಗೆ ಹೋಗಬೇಕು ಅಂತಿದೆಯೋ ಏನೋ, ಇದ್ದರೆ ಹೋಗೋಣ ಅಂತಾನೆ ಕೇಶವ. ಮಾಧವಣ್ಣ ಅತ್ತಿಗೆ ಮದುವೆ ಆದಮೇಲೆ ಹೊರಗಡೆ ಎಲ್ಲೂ ಹೋಗೇ ಇಲ್ಲ. ಈಗ ಹನಿಮೂನು ಅಂತ ಹೋಗ್ತಿದ್ದಾರಲ್ವ, ಅವ್ರ ಮಧ್ಯೆ ನಾವು ಹೋದರೆ ನಮ್ಮ ಹನಿಮೂನಲ್ಲಿ ಎಲ್ಲರೂ ಬಂದ್ರಲ್ಲ ಮನೆಯವರು, ಆಗ ಅದು ತೀರ್ಥಯಾತ್ರೆ ಆಗಿಬಿಟ್ಟಿತ್ತು. ಅವನಿಗೂ ಅದೇ ಥರ ಫೀಲಿಂಗ್ ಆಗುತ್ತೆ ಅಂತ ನಮ್ಮ ಅಣ್ಣ ಅಪ್ಪನ ಹತ್ರ ಏನೂ ಕೇಳಲ್ಲ. ಅಪ್ಪ ಅವರಾಗೆ ಹನಿಮೂನಿಗೆ ಕಳಿಸ್ತಿದ್ದಾರೆ. ಇಂಥ ಅವಕಾಶ ಸಿಕ್ಕಿರುವಾಗ ನಾವು ಹೋದರೆ ಚೆನ್ನಾಗಿರಲ್ಲ ಅನಿಸುತ್ತೆ. ಅದಕ್ಕೆ ನನಗಂತೂ ಈ ಹನಿಮೂನಿಗೆ ಹೋಗೋಕ್ಕೆ ಸುತರಾಮ್ ಇಷ್ಟ ಇಲ್ಲ ಅಂತಾನೆ ಕೇಶವ. ನನಗೂ ಸೇಮ್ ಟು ಸೇಮ್ ಫೀಲಿಂಗ್ಸು, ನಮ್ಮಿಂದ ಅವರು ಹನಿಮೂನು ಹಾಳಾಗತ್ತಲ್ವ ಅದಕ್ಕೆ ಅಂತಾಳೆ ಮೀನಾ. ಇದಕ್ಕೆ ನನಗೆ ನೀನು ಇಷ್ಟ ಆಗೋದು ಅಂತಾನೆ ಕೇಶವ. ನನಗಂತೂ ಪ್ರಿಯಾ ಅಕ್ಕನ ಸಹವಾಸ ಬೇಡ, ನಾನು ಆರಾಮಾಗಿ ಮನೇಲಿರ್ತೀನಿ, ಅವ್ರ ಜೊತೆ ಅಮೂಲ್ಯ ವಲ್ಲಭ ಹೋಗಲಿ ಅಂತಾಳೆ ಮೀನಾ. ಒಟ್ಟಿನಲ್ಲಿ ನಾವು ಹೋಗ್ತಿಲ್ಲ ತಾನೆ ಅಂತಾನೆ ಕೇಶವ. ಬೇಡವೇ ಬೇಡ, ಕ್ಯಾನ್ಸಲ್ ಅಂತಾಳೆ ಮೀನಾ. ಸೂಪರ್ ಅಂತಾನೆ ಕೇಶವ. ಆದರೆ ಅಪ್ಪ ಅಣ್ಣಂಗೆ ಹನಿಮೂನಿಗೆ ಹೋಗಿ ಅಂದಿದ್ದಾರೆ, ನಾವು ಬೇಡ ಅಂದರೆ ಅವ್ರು ಕೋಪ ಮಾಡ್ಕೋತಾರೆ ಅಂತಾನೆ ಕೇಶವ. ಮಾವನ ಒಪ್ಸೋ ಜವಾಬ್ದಾರಿ ನಂದು ಅಂತಾಳೆ ಮೀನಾ. ಈಚೆ ರೂಮಲ್ಲಿ ಅಮೂಲ್ಯ ಯೋಚನೆ ಮಾಡ್ತಾ ಕೂತಿರ್ತಾಳೆ. ವಲ್ಲಭ ಬಂದು ಕೂತ್ಕೊಂಡು, ಏನೇ ಕರಿಬೇಕು, ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ, ಬೆಂಗಳೂರಿಗೆ ಹೋದ್ಮೇಲೆ ಯಾವ ಥರ ಬಟ್ಟೆ ಹಾಕ್ಕೊಳ್ಳೋಣ, ಯಾವ ಥರ ಶೋಕಿ ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕೇನೋ. ಆ ಥರ ಯೋಚನೆ ಇದ್ದರೆ ಬಿಟ್ಬಿಡು. ಅಪ್ಪ ಹೋಗಿ ಬನ್ನಿ ಅಂದ ತಕ್ಷಣ ಕಾಲಿಗೆ ಚಕ್ರ ಹಾಕಿರೋರ ಥರ ರೆಡಿಯಾಗಿ ಬಿಟ್ಟಿಯಲ್ಲ, ಅಷ್ಟಕ್ಕೂ ಬೆಂಗಳೂರಿಗೆ ಹೋಗಿ ಏನು ಕಿಸಿಬೇಕು ಅಂದ್ಕೊಂಡಿದ್ಯಾ ಅಂತಾನೆ ವಲ್ಲಭ. ನಿನಗೆ ಯಾರು ಹೇಳಿದ್ದು ನನಗೆ ಇಷ್ಟ ಅಂತ? ನನಗೂ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಹೇಗೂ ಕ್ಯಾನ್ಸಲ್ ಮಾಡೋದು ಅಂತ ಕಾಯ್ತಾ ಇದ್ದೀನಿ ಅಂತಾಳೆ ಅಮೂಲ್ಯ. ಆದರೆ ನಿನಗೆ ನೋವಾ ಅಂತಾನೆ ವಲ್ಲಭ. ನಿನಗೂ ಹೋಗೋಕ್ಕೆ ಇಷ್ಟ ಇಲ್ವಾ ಅಂತಾಳೆ ಅಮೂಲ್ಯ. ಇಲ್ಲ ಅಂತಾನೆ ವಲ್ಲಭ. ಯಾಕೆ ಇಷ್ಟ ಇಲ್ಲ ಅಂತ ಅಮೂಲ್ಯ ಅಂದಾಗ, ಮಾಧವಣ್ಣ ಅತ್ತಿಗೆ ಅವರಿಬ್ಬರು ಹೋಗುವಾಗ ನಾವು ಹೋದರೆ ಅವರು ಪ್ರೈವೇಸಿ ಹಾಳಾಗಲ್ವಾ, ಅಷ್ಟಕ್ಕೂ ಮಾಧವಣ್ಣ ಪ್ರಿಯತಿಗೆ ಮೀನಾ ಅತ್ತಿಗೆ
ಮತ್ತು ಕೇಶವಣ್ಣ ಇಬ್ಬರು ಮುದ್ದಾದ ಜೋಡಿಗಳು. ಇಬ್ಬರು ಪ್ರೀತಿಯಿಂದ ಮದುವೆ ಆಗಿದ್ದಾರೆ. ಅಷ್ಟು ಪ್ರೀತಿಯಿಂದ ಬಾಳಿ ಬದುಕ್ತಾ ಇದ್ದಾರೆ. ಆದರೆ ನಾವು ಹಾಗಲ್ವಲ್ಲ, ಇಷ್ಟ ಇಲ್ಲದೆ ಮದುವೆ ಆದವರು, ಜಗಳ ಆಡ್ಕೊಂಡು ಬದುಕ್ತಿದ್ದೀವಿ. ಇದೆಲ್ಲರ ಮಧ್ಯೆ ಹನಿಮೂನಿಗೆ ಹೋಗುವ ಅರ್ಹತೆ ನಮಗಿದೆಯಾ? ಹನಿಮೂನಿಗೆ ಅಂತ 2 ದಿನ ರಜಾ ಹಾಕಿದರೆ ನನಗಂತೂ ತುಂಬ ಲಾಸ್ ಆಗುತ್ತೆ. ಅಪ್ಪ ಕೇಳಿದಾಗ ನಾನು ಹ್ಞೂ ಅಂದೆ. ಬಟ್ ಇವಾಗ ರಜಾ ಹಾಕೋದು ಬೇಡ ಅನ್ನಿಸ್ತಿದೆ. ನಾವು ಹೋಗೋದು ಬೇಡ ಅಂತಾನೆ ವಲ್ಲಭ. ಸೂಪರ್ ಕಣೋ, ನಂದು ಅದೇ ಒಪಿನಿಯನ್. ಹೇಗೂ ಕೋಚಿಂಗಿಗೆ ಈಗಷ್ಟೇ ಸೇರಿಕೊಂಡಿದ್ದೆ, ಈಗಲೇ ರಜೆ ತಗೊಳ್ಳೋಕ್ಕೆ ಆಗಲ್ಲ ಅಂತಾಳೆ ಅಮೂಲ್ಯ. ಅವ್ರು 4 ಜನ ಹೋಗಿ ಬರಲಿ, ನಾವು ಕೆಲಸಕ್ಕೆ ಜೂಟಾಗಿಬಿಡೋಣ ಅಂತಾನೆ ವಲ್ಲಭ. ಆದರೆ ಮಾವನ ಹತ್ರ ಏನು ಹೇಳೋದು ಅಂತಾಳೆ ಅಮೂಲ್ಯ. ಈಚೆ ಹಾಲ್ನಲ್ಲೇ ನಂದನ್ ಕೂತಿರ್ತಾರೆ. ಮನೆಯವರೆಲ್ಲ ಇರ್ತಾರೆ. ಮಾವ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದೆ ಅಂತಾಳೆ ಮೀನಾ. ಏನು ಹೇಳಮ್ಮ ಮೀನಾ ಅಂತಾರೆ ನಂದನ್. ಮಾವ ಅದು ಆಫೀಸಿಗೆ 2 ದಿನ ರಜಾ ಹಾಕೋಕೆ ಹೇಳಿದ್ರಲ್ವಾ, ನಾನು ಈಗಷ್ಟೇ ಮ್ಯಾನೇಜರ್ಗೆ ಫೋನ್ ಮಾಡಿದರೆ ಅವ್ರು ಯಾವುದೇ ಕಾರಣಕ್ಕೂ ರಜಾ ಕೊಡೋಲ್ಲ ಅಂದರು ಮಾವ. ಅದಕ್ಕೆ ನಾನು ರಜಾ ಹಾಕೋಕ್ಕಾಗಲ್ಲ ಮಾವ ಅಂತಾಳೆ ಮೀನಾ. ಆಗ ಅಮೂಲ್ಯನು ಮಾವ ಅದು ನಾವು ಹೋಗೋಕ್ಕಾಗಲ್ಲ ಮಾವ ಅಂತಾಳೆ. ನೀನೇ ತಾನೇ ಬಂದು ಹೇಳಿದ್ದು ಮಾಧವ ಪ್ರಿಯನ ಜೊತೆ ಇವರನ್ನು ಕಳಿಸ್ಕೊಡು ಅಂತ. ನೋಡಿದ್ದೆ ಈಗ ಏನು ಹೇಳಿದರು ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.